Hi guys. Hello, welcome to my YouTube channel, guys. Welcome to my blog. ಬರ್ರ. Hey, ಕವ್ವು. Polish cow. ಅದು ಹೋಲಿಕ್ ಸಿಟ್ಟಲ್ಲ, ಅದು ಯಾಕೋ ಗುರಾಯಿಸ್ತಾರೆ ನೋಡ್ರಿ, ಇಟ್ಕಿಟ್ಟತ್ತು ಅಂತ. ಇಟ್ಬಿಡ್ರಿ. ಚಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. How was your day, bro? Bro, how was your day? ಯಾರಿಬ್ಬರು ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸತ್ತ ಹೋಗ್ಬಿಡು ಹತ್ತು ಗಾಡಿ ಕಂಟ್ರೋಲ್ ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಬಹಳ ದಿನ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸೊ ಇವತ್ತು ನಾವೆಲ್ಲ ನಮ್ಮ ಪಂಚಮುಖಿಗಳು ಸೇರಿ 4 ಜನ ಸೇರಿ ಟ್ರೆಕ್ಕಿಂಗ್ ಹೊಂಟಿದ್ದೀವಿ. ಟ್ರೆಕ್ಕಿಂಗ್ ಅಂದ್ರೆ ಟ್ರೆಕ್ಕಿಂಗ್ ಅಲ್ಲ, ಇದು ಯಾವ್ದೋ ಬೆಟ್ಟಕ್ಕೆ ಬಂದಿದೀವಿ. ಸೊ ನಮ್ಮ 2 ರೈಡರ್ಗಳಿಂದ 4 ಜನ ಬಂದಿದೀವಿ. ನೋಡಿ ಇಲ್ಲ ಇದೇ ವ್ಯೂ ಅನ್ಸತ್ಲ. ಚೈನಾ ಒಂದ್ ಬಾಳ ಸೌಂಡ್ ಬರ್ತೈತೆ. ಇಲ್ಲಿಂದ ನಡ್ಕೊಂಡ್ ಹೋಗೋಣ ಏನ? ಇಲ್ಲ ಇನ್ನ ಹೈಟ್ ಐತಿ ಅದು. ಜಾಗನೇ ಇಲ್ವಲ್ಲ, ಹಿಂಗತ್ತಿಯ ಬರ್ರಿ. ನೋಡಿ ಜಾಗ ಇಲ್ಲ ಬರ್ರಿ. ಗೈಸ್, ಎಲ್ಲರಿಗೂ ಒಂದು ನೋಡದೆ ಇರೋ ವ್ಯೂ ತೋರಿಸ್ತೀನಿ. ಆಲ್ಮೋಸ್ಟ್ ಇದು ಯಾರು ನೋಡಿರಲ್ಲ, ಬಿಟ್ಟಿರಲ್ಲ. ನನ್ ಮೇಲೆ ಹಣೆ ಇಟ್ಟು. ಸೊ ಬಟ್ ಈ ವ್ಯೂ ಇನ್ನೇನು ತಲುಪ್ತಾ ಇದೀವಿ ಪಾಯಿಂಟ್ಗೆ. ಸೊ ಪಾಯಿಂಟ್ಗೆ ಹೋದ್ಮೇಲೆ ವ್ಯೂ ತೋರಿಸ್ತೀನಿ. ಆಲ್ಮೋಸ್ಟ್ ಹಿಂದೆ ಕಾಣ್ತಿರ್ಬೇಕು ನಿಮ್ಗೆ. ಅಲೆ ನೋಡಿ, ಸೂರ್ಯ ಹಂಗೆ ಬೆಳಕು ಹೊಡಿತಿದೆ. ಸೊ ಇಲ್ಲಿ ನೋಡಿ, ನಾವು ಹತ್ತಾ ಇರೋದು ಇದೆ. ಗೈಸ್, ವ್ಯೂ ಮಾತ್ರ ಸಖತ್ತಾಗೈತೆ. ಸೊ ಬೆಳಗ್ಗೆ 3 ಗಂಟೆಯಿಂದಾನೇ ಬಂದಿದೀವಿ, ಇನ್ನ ಹೋಯ್ತಿಲ್ಲ. ನೀನ್ ವ್ಯೂ ಹೇಳ್ತಾ ಇದೀಯ, ನನ್ ಗಾಡಿ ಹೇಳು. ನಾಗೇಂದ್ರ ಒಂದು ಅಂಬಾರಿಯು ಇವತ್ತು ತುಂಬಾ ಕಷ್ಟ ಪಡುತ್ತಿದೆ. ಇನ್ನ ಮೇಲೆ ವ್ಯೂ ಪಾಯಿಂಟ್ ಇದಂತ ವ್ಯೂ ಪಾಯಿಂಟ್ ಇರಲ್ಲ. ಇನ್ನು ಮೇಲೆ ಗೈಸ್, ಏನ್ ಮಾಡಮ್ಮ, ಹೋಗೋಣ ಗೈಸ್. ಇನ್ನ ಮೇಲೆ ಹೋಗ್ತಾ ಇದೀವಿ. ಸೊ ಯಾರೆಲ್ಲ ಬರ್ತೀರಂದ್ರೆ ಅಂಬಾಜಿ ದುರ್ಗಕ್ಕೆ, ಸೊ ಬೆಳಗ್ಗೆ 3 ಗಂಟೆನೆ ಮನೆ ಬಿಡಿ. ಸೊ ಬೆಂಗಳೂರಿಂದ ಬರೋರು ಸೊ ಬೇಗ ಬರ್ತೀರಾ, ಯಾಕಂದ್ರೆ ನಾವು ಸ್ವಲ್ಪ ಲೇಟ್ ಆಯ್ತು. ಸೊ 6 ಊಟ ಹತ್ತಿದ್ವಿ. ಸೊ ಇಲ್ಲಿ ಬಂದ್ರೆ ಬೇಗ ಸಿಗ್ತೀವಿ. ಸೊ ನೋಡ್ತಿದ್ರ ಹಿಂದೆ ಎಲ್ಲ ಹೆಂಗ್ ಕಾಣ್ತಾ ಇದೆ ಅಂತ. ಸೊ ನಮ್ಮ ನಾಗೇಂದ್ರ ಅವರು ಗಾಡಿ ಓಡಿಸ್ತವ್ರೆ. ಅವರ ಅಂಬಾರಿ ಭಾರಿ ತಿಳ್ಕೇಡಿ ಮಗನೇ, ಫೋರ್ತ್ ಗೇರ್ ಅಲ್ಲಿ ಗಾಡಿ ಓಡಿಸ್ತವ್ರೆ. ಬನ್ನಿ ಗೈಸ್, ಪಾಯಿಂಟ್ಗೆ ಹೋಗಿ ವ್ಯೂ ತೋರಿಸ್ತೀನಿ. ಅಲ್ಲಿ ಫ್ಲೈಟ್ ಹೋಗ್ತೈತೆ ಆಕಾಶದಲ್ಲಿ. ಸಕಲೇಶ್ಪುರ ಬಿಡಿ, ನಿಜ ಯಪ್ಪ ಗಾಯ್ಸ್, ಎದುರ್ಕೊಳ್ಳೋದೇ ನೋಡೆ. ಪ್ರಪಾತಕ್ಕೆ ಹೋಯ್ತಿದ್ವಿ ಇವಾಗ. ಯಪ್ಪ, ಇಲ್ಲಿಂದ ಬಿಟ್ರೆ ಕೈ ಕಾಲು ಬಾಡಿ ಪಾರ್ಟ್ಸ್ ಏನು ಸಿಗಲ್ಲ. ಸೊ ಬನ್ನಿ ವ್ಯೂ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಇನ್ನ ಇದೆ ಮೇಲೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಯಾಕೋ ಗಾಡಿಗೆ ಏನಾಯ್ತು, ಅಷ್ಟೇ, ಏನಾಗಿಲ್ಲ ಗೈಸ್. ಸೇಫ್ ಆಗಿ ಹೊಟ್ಟಿದೀವಿ. ಇಂಥ ಎಂಜಾಯ್ಮೆಂಟ್ ಕಾಲೇಜಲ್ಲಿ ಸಿಗಲ್ಲ, ಕಾಲೇಜ್ ಮುಗಿಯವರೆಗೂ ಸಿಗಲ್ಲ. ನೋಡಿ ನಮ್ಮ ಸೂರ್ಯ ಕಾಣ್ತಿದ್ದಾನೆ. ಏನು ಕೆಲಸ ಇರ್ತದೆ ಮುಗಿಸ್ಕೊಂಡ್ಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ ಎಲ್ಲಾರ್ಗು.
ಸೊ ವ್ಯೂ ಪಾಯಿಂಟ್ ಇದೆ ಬಂದ್ವಿ. ಬನ್ನಿ ವ್ಯೂ ಪಾಯಿಂಟ್ ಅಲ್ಲಿ ಸಿಗ ಫೈನಲಿ ವ್ಯೂ ಬಂದ್ವಿ. ಸೊ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 90 ಕಿಲೋಮೀಟರ್ಸ್ ಅಬೋವ್ ಬಂದ್ವಿ. ಸೊ ನಾವು ಅಲ್ಲಿ ಸುತ್ತರ್ಕೊಂಡ್ ಬಂದ್ವಿ. ಸೊ ಅದಕ್ಕೆ ಲೇಟ್ ಆಯ್ತು. ಸೊ ಈ ರೂಟ್ ಇಂದ ಬಂದ್ರೆ ಬೇಗ ಬರುತ್ತೆ. ಸೊ ಆಫ್ ರೋಡಿಂಗ್ ಇದೆ ತುಂಬಾ. ಸೊ ನೋಡಲಿ ನಮ್ಮ ದೋಸ್ತಗಳು ಹೆಂಗೆ ಬಂದಿದ್ದಾರೆ. ಆ ರೈಡರ್ ಅಲ್ಲಿ ಆಲ್ಮೋಸ್ಟ್ ಒಂದು 90 ಕಿಲೋಮೀಟರ್ಸ್ ಬಂದ್ವಿ. ಸೊ ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ವ್ಯೂ ಪಾಯಿಂಟ್ ಗೆ ನಾವು ಹೋಗ್ಬೇಕು. ಸೊ ಏನೋ ವ್ಯೂ ಪಾಯಿಂಟ್ ಗೆ ಹೋಗಿಲ್ಲ. ಬರ್ರಲ್ಲೇ ಹೋಗಮ್ಮ. ಹೋಗೋದಿಲ್ಲ. ಹಾ? ವ್ಯೂ ಪಾಯಿಂಟ್ ಯಾಕ? ಹೋಗಂಗಿಲ್ಲ. ಏನ ಮಗನ್ ಕೂದ್ಲೆ ಬ್ರೋ ಕ್ಲೋಸ್. ಬನ್ನಿ ಕ್ಲೋಸ್ ಅಂತ ಹೆಂಗ್ ಗೊತ್ತಾಯ್ತು? ಗೈಸ್ ಮೇಲೆ ಹತ್ತಂಗಿಲ್ಲ ಅಲ್ಲಿ ಕೋಲ. ಹೌದಾ? ಅಲ್ಲಿ ಅಡ್ಡ ಕೋಲ್ ಹಾಕವ್ರೆ. ಸೊ ಹೋಗ್ಬೋದು ಅನ್ಸುತ್ತೆ. ಹೋಗ್ಬೋದಾ ಬ್ರೋ? ಹೋಗ್ಬೋದಾ ಹೋಗಮ್ಮ. ಯಾಕೆ ಬಗ್ಗುರು ನೀವು ಒಬ್ಬ ಹೋಗ್ಬಿಟ್ ಬಾ. ಏ ಒಂದ್ ಫೋನ್ ನೋಡಿ ಅಷ್ಟೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಗೈಸ್ ಅವ್ರು ಹೊಂಟವ್ರೆ ಬಟ್ ನಾವ್ ಇಲ್ಲೇ ನಿಂತಿದೀವಿ. ಹಾ ಅಲ್ಲಿ ತನಕನೂ ಹೋಗುತ್ತಲೆ. ಅಲ್ಲಿದೆ, ಅಲ್ಲಿ ಕೋಟೆ ಐತಲ್ಲ. ಹಾ ಅಲ್ಲಿ ಇನ್ನೊಂದು ದೇವಸ್ಥಾನ ಐತೆ ಅಲ್ಲಿ. ಹಾ. ಅಲ್ಲೊಂದು ಬೋರ್ಡ್ ಹಾಕೋದು ಏನಂತ ಏ ನಡ್ಕೊತವಮ್ಮ. ಹೆಂಗೆ ಏನ್ ಮಾಡಮ್ಮ? ಬೇಗ ಹೇಳ್ರಿ, ಏನೋ ವ್ಯೂ ಇಲ್ಲ. ನಡ್ಕೊತವಮ್ಮ. ಹೆಲ್ಮೆಟ್ ಹಾಕ್ಬೇಕು. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿಂದ ಗಾಡಿನ ಹತ್ತಿಸ್ಬೋದಿತ್ತು ಬಟ್ ಗಾಡಿ ಹತ್ತಿಸ್ಬೋದಿತ್ತು ಬಿಡ್ಲೆ ನಂಗೆಲ್ಲ. ಬೋರ್ಡ್ ಹಾಕೋರೆ ಬಿಡು, ಒಪ್ಕೋತೀನಿ. ಬಟ್ ಅವ್ರು ಒಯ್ದ್ರಲ್ಲ ಗಾಡಿನ. ಗೈಸ್ ಅವ್ರನ್ನ ಮಾತ್ರ ಬರ್ಲಿ. ಬಾ ಹೇಳ. ಬೇಡ, ಯಾಕೆ ಸುಸ್ತಾಯ್ತಾ? ಹಣ ಬಂದ ನಮ್ಮೆಲ್ಲ ಹೋದ್ರು ಇಬ್ರದ್ದು ಇದೆ ಹಣ ಬರೋದು. ಸುಸ್ತು ಅವ್ರಿಬ್ರು ಸುಟ್ಟಪ್ಪ ಅವರು. ನಮ್ಮ ಹತ್ರ ಸುಟ್ಟಪ್ಪ ಅವರೆಲ್ಲ ಇಲ್ಲ. ಗೈಸ್ ವ್ಯೂ ಮಾತ್ರ ಬೆಕ್ಕಿದೆ ನೋಡಿ. ಸೊ ಇನ್ನ ಹತ್ಬೇಕು. ತಕ್ಕು ಎಲ್ಲಾದ್ರೂ ಇದೆ ಹಣ ಬರ. ಅವ್ರು ನೋಡಿ ಹತ್ತವ್ರೆ, ನಾವೇನ ಹತ್ತಕ್ ಹೋಯ್ತು. ಹೇಳಿದ್ನಲ್ಲ ಸುಟ್ಟಪ್ಪ ಅವರ. ಗೈಸ್ ಇವನು ನಮ್ಮ ನೆಕ್ಸ್ಟ್ ಸೌರವ್ ಜೋಶಿ ಆಗ್ತಾನೆ. कितने तेजस्वी लोग हैं हमारे पास, कितने शानदार विचार रखते हैं. ಆಗ್ಲಿ ಅಂತ ಬಯಸ್ರಿ ಆಗ್ತೀನಿ. ಸೌರವ್ ಜೋಶಿ ಏನ ಶಾರುಖ್ ಖಾನ್ ಆಯ್ತೀನಿ. ಅದೇ ನೀವು ಅನ್ಕೋಬೇಕಷ್ಟೇ. ಆದ್ರೆ ನೀವ್ ಅನ್ಕೋಬೇಕಷ್ಟೇ. ಸೊ ಗೈಸ್ ಫೈನಲಿ ಬಂದ್ವಿ. ಸೊ ವ್ಯೂ ನೋಡಿ, ಗಾಡಿಗೆ ವಿಡಿಯೋ ಮಾಡಕ್ ಸೊ ಹಿಂದೆ ವ್ಯೂ ಇದೆ. ಸೊ ಇಲ್ಲೊಂದು ಚಿಕ್ಕದಾಗಿ ಟೆಂಪಲ್. ಸೊ ಕೆಳಗಿನವರೆಗೂ ಹೋಗ್ಬೋದು. ಅಲ್ಲಿವರೆಗೂ ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಮೇನ್ ಪಾಯಿಂಟ್. ಸುಮಾರು ಒಂದು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಸೊ ಆರಾಮಾಗತ್ತೆ. ಸುಸ್ತಾಗೋರಿಗೆ ನೀರು ಹಾಕೊಂಡು ಟ್ರೆಕ್ಕಿಂಗ್ ಸ್ವಲ್ಪ ಹತ್ತಕ್ಕೆ ಇಷ್ಟ ಆಗುತ್ತೆ. ಇಲ್ಲಿಂದ ಕೈಲಾಸಗಿರಿ ಅಲ್ಲಿದೆ. ಸೊ ಅದು 3 ಕಿಲೋಮೀಟರ್. ಇಲ್ಲಿಂದ 3 ಕಿಲೋಮೀಟರ್ ಅನ್ಸುತ್ತೆ. ಸೊ ಆರಾಮಾಗಿ ಹೋಗ್ಬೋದು ಗೈಸ್. ಸೊ ಇದೆ ಈ ಬೆಟ್ಟದ್ದು. ಸೊ ಬನ್ನಿ ಮುಂದೆ ತೋರಿಸ್ತೀನಿ ನಿಮ್ಗೊಂದು ಗೈಸ್. ನಿಮ್ಗೊಂದು ಸುಂದರವಾದ ಬ್ಯೂಟಿ ಪ್ಲೇಸ್ ತೋರಿಸ್ತೀನಿ ನೋಡಿ. ಗೈಸ್ ಈ ತರ ವ್ಯೂ ಎಲ್ಲೂ ಸಿಗಲ್ಲ. ಸೊ ಒನ್ ಅಂಡ್ ಓನ್ಲಿ ಇನ್ ಇಲ್ಲಿ ಅಂಬಾಜಿದುರ್ಗ ಹಿಲ್ಸ್. ಸೊ ವ್ಯೂ ಮಾತ್ರ ಸೈಕ್ ಇದೆ. ಸೊ ಏನಿಲ್ಲ ಅಂದ್ರು ಆರಾಮ್. ಏನ್ ಬೇಕಾ ಗೈಸ್? ಏನೋ ಊಟನ ಮಾಡಿಲ್ಲ, ಹಂಗೆ ಬಂದಿದೀವಿ. ಸೊ ನಂಗೆ ನಿತಿನ್ಗೆ ತುಂಬಾ ಸುಸ್ತಾಗಿ ಆದ್ರೂ ಬೆಟ್ಟ ಅಧಿಕಾರ ಊಟ ಕಟ್ಸೋಗಂಟ ಅಧಿಕಾರ. ಏನ ಊಟ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಊಟ ಬೇಕು, ನಂಗೆ ನೀರ್ ಬೇಕು, ಅವನಿಗೆ ವ್ಯೂ ಬೇಕು, ಅವನಿಗೆ ಪೂಜೆ ಬೇಕು ಗೈಸ್. ಪೂರ್ತಿ ತಪಸ್ಸು ಗೈಸ್ ತಪಸ್ಸಿಗೆ ಬಂದಿದ್ದ.
ಸೊ ಯಾಕಂದ್ರೆ ದೇವ್ರನ್ನ ನಂಬ ಅಂದ್ರೆ ನಮ್ಮ ದೋಸ್ತ್ ಬಸವ ಹೋಗ್ತೇವೆ. ನಮ್ಗೆ ಬಿಟ್ಟ ಸೊ ಹಣೆಗೆ ಕುಂಕುಮ ಎಲ್ಲ ಹಚ್ಕೊಂಡು ದೇವ್ರ ಅವರು ಬಂದಿದ್ದಾರೆ. ಲಿಂಗನ ಎಲ್ಲಿ ಅಲ್ಲಿ ದೇವಸ್ಥಾನ ಒಳಗನ ಎಲ್ಲಿ ನೋಡಿ ಗೈಸ್, ದೇವ್ರು ಒಳ್ಳೇದ್ ಮಾಡ್ತಾನೆ ಗೈಸ್. ದಯವಿಟ್ಟು ಈ ತರ ಹೇಳಿಕೆ ಬಿಟ್ಬಿಡಿ. ಎಲ್ಲಿ ಕೆಳಗ ಹೋಗೋಣ ಬರ್ರಿ, ಕೆಳಗ ಹೋಗ್ ಮತ್ತೆ ಏನು ನಾನೇ ಅಭಿಲಾಷ ಮ್ಯಾಮ್. ನೀನ್ ಇರೋದಕ್ಕೆ ನಾವೆಲ್ಲ ಇಂಟರ್ನ್ಶಿಪ್ ನಡೀತಾ ಇರೋದು. ಇಂಟರ್ನ್ಶಿಪ್ ನಡೀತಿರೋದೇ ನಮ್ ನಿತಿನ್ ಗೌಡ ಕಂಪ್ನಿ ನಂದೇ ಅಲ್ವಾ, ಅದಕ್ಕೆ ಬಿಕಾಸ್ ಡೈರಿ ಎಂಟ್ರಿ ಮಾಡೋದಾಗ್ಲಿ ಅಥವಾ ಟಾಸ್ಕ್ ಏನೋ ಇದ್ರೆ ಎಲ್ಲ ಅವ್ರದ್ದೇ. ನಾನು ಬಸವ ಹಾರ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ಇಲ್ಲ ಇಲ್ಲ ಬಸವ ನನ್ನ ನಮ್ ಮೂವರ್ನ ಬಹಳ ಹಾರ್ಟ್ ಅಲ್ಲಿ ಇಟ್ಕೊತೀವಿ. ಇವಾಗ ಫೋಟೋ ಶೂಟ್ ಸಮಯ. ಸೊ ಯಾವ್ದು ಫೋಟೋಸ್ ಇನ್ನ ತಕೊಂಡಿಲ್ಲ. ಅವರಿಬ್ರು ತಕೊಂಡವ್ರೆ. ಇವಾಗ ನಮ್ಮ ಅಲ್ಲಿ ಒಂದ್ ಫೋಟೋ ಇದ್ರೆ ಡಿಲೀಟ್ ಮಾಡ್ಬಿಡ್ತೀನಿ ನಾನು. ನಡಿ, ನಮ್ಮ ಮೂವರ್ದು ಫೋಟೋ ಸರದಿಗೆ. ಸೊ ತಕ್ಕೊಡೋದು ಯಾರು ಅಂದ್ರೆ ನಮ್ಮ ಬಸವ ಅಂಡ್ ನಿತಿನ್ ಗೌಡ ಅವರು. ಸೊ ಇಬ್ರು 3 ಜನದ ಫೋಟೋ ತೆಗಿಯೋ ಕಾರ್ಯಕ್ರಮ ಅಂತ ತೆಕ್ಕೊಳೋದಾಗಿದ್ರೆ ಲೋ ನೀನ್ ಎಕ್ಸ್ಪರ್ಟ್ ಕಣ. ನೀನ್ ಕೋಡಿಂಗ್ ನಾಗ ಎಕ್ಸ್ಪರ್ಟ್ ಅಂದ್ರೆ ಫೋನ್ ಅಲ್ಲೇ ಎಕ್ಸ್ಪರ್ಟ್ ಆಗಿರ್ತೀಯ ಅನ್ನೋದು ಗೊತ್ತು ನಮ್ಗೆ. ಕೋಡಿಂಗಿಗೂ ಫೋನ್ಗೂ ಏನೋ ಸಂಬಂಧನೇ. ನೀ ಎರಡು ಮಾಡ್ತೀಯಲ್ಲ ಗೈಸ್. ವ್ಯೂ ನೋಡಿ ಗೈಸ್, ಇನ್ನ ಸ್ವಲ್ಪ ಬೇಗ ಬಂದಿದ್ರೆ ಇನ್ನ ಚೆನ್ನಾಗಿರೋ ಸನ್ರೈಸ್ ವ್ಯೂ ಸಿಗೋದು. ಬಟ್ ಮಿಸ್ ಮಾಡ್ಕೊಂಡ್ವಿ, ಪರವಾಗಿಲ್ಲ. ಬಟ್ ಆ ಕಡೆ ರೂಟ್ ಹೋದ್ವಿ, ಸೊ ಅದರಿಂದ ಇದು ಮಿಸ್ ಆಯ್ತು. ಪರವಾಗಿಲ್ಲ, ಮಾಡಕ್ ಹೋಗಿ ಎಲ್ಲ ಹಾಳಾಗೈತೆ. ಏನ್ ಮಾಡಕ್ ಆ ಕಡೆ ಆಫ್ ರೋಡಿಂಗ್ ಇತ್ತು, ಸೊ ಬರ್ಬೋದಿತ್ತು. ಬಟ್ ನಮ್ಗೆ ಗೊತ್ತಾಗ್ಲಿಲ್ಲ. ಆಫ್ ರೋಡಿಂಗ್ ಬೈಕ್ ಇಲ್ಲ ಅಂದ್ರೂ ಬರ್ಬೋದಿತ್ತು, ಬಟ್ ರಿಸ್ಕ್ ಇತ್ತು. ಸೊ ಅದಕ್ಕೆ ಇನ್ನೊಂದು ರೂಟ್ ಇತ್ತು. ಸೊ ಇದು ಟ್ರೆಕ್ ಇತ್ತು, ಸೊ ಈ ಕಡೆ ರೂಟಿಂದ ಬಂದ್ವಿ. ಸೊ ಯಾರ್ಯಾರ ಕಡೆ ಎಕ್ಸ್ಪೋನ್ಸ್ ಅಥವಾ ಆಫ್ ರೋಡ್, ಸೊ ಅದೇ ರೂಟಿಂದ ಅಂದ್ರೆ ಆಫ್ ರೋಡಿಂಗ್ ಸರ್ವಿಸಸ್. ಅಣ್ಣ ಅಣ್ಣ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನನ್ನ ಮಕ್ಕಳದು ಒಂದೊಂದಲ್ಲ ಗೈಸ್. ಇಲ್ಲಿ ನೋಡಿ, ಆ ಬೆಟ್ಟದ ತುದಿಗೆ ಹೋಗ್ತಾನೆ. ಅವನಂತರೂ ಮಾಡಕ್ ಕೆಲ್ಸ ಇಲ್ಲ ಅಲ್ಲಿ ನೋಡಿ. ಅಲ್ಲಿ ಎಲ್ಲೆಲ್ಲಿ ಹತ್ತಕ್ ಹೋಗ್ತವ್ರ ಇಬ್ರು ಗೊತ್ತಿಲ್ಲ. ಲೇ ಬರ್ರಲೇ, ಎಲ್ಲಿಗೆ ಹೋಯ್ತೀರಾ? ಎಲ್ಲಿಗ? ಇದಕ್ಕೆ ಬರ್ಡ್ ತಾನೇ ಅದ, ಬರ್ಡ್ ಗೈಸ್. ಎಷ್ಟು ಸಲ ತೋರಿಸಿದ್ರು ವ್ಯೂ ಮಾತ್ರ ಸಾಕಾಗಲ್ಲ. ಸೊ ವ್ಯೂ ಮಾತ್ರ ಸೈಕ್, ಬಂದವ್ರಿಗೆ ಹೋಗಕ್ಕೆ ಮಾತ್ರ ಇದಾಗಿತ್ತು. ಹಾ, ಇನ್ನೂ ಗೊತ್ತಿಲ್ಲ, ಇಂಥ ಪ್ಲೇಸಿಗೆ ಬಂದ್ರೆ ಒಂಥರ ಮುಂದೆ ಅನ್ಸುತ್ತೆ. ಸೊ ಟೆನ್ಷನ್ ಆಗಲಿ, ಎಕ್ಸಾಮ್ಸ್ ಆಗಲಿ, ಸೊ ಎಲ್ಲ ಬಿಟ್ಟು ಇರೋ ತನಕ ಕೊನೆವರೆಗೂ ಸೊ ಬಂದು ಎಂಜಾಯ್ ಮಾಡ್ಕೊಳ್ಳಿ. ಸೊ ನಿಮ್ಮ ಲೈಫ್ಗೆ ನೀವೇ ಜವಾಬ್ದಾರಿ. ಸೊ ಹುಷಾರಾಗಿ ಬನ್ನಿ, ಹುಷಾರಾಗಿ ಓಡಾಡಿ. ಸೊ ಇರೋದೊಂದು ಲೈಫ್ ಎಂಜಾಯ್ ಮಾಡ್ಕೋತಾ ಇರಿ. ಹಾಗಂತ ಪ್ರತಿದಿನ ಎಂಜಾಯ್ ಮಾಡಿ ಅಂತ ಹೇಳ್ತಿಲ್ಲ. ನಿಮ್ಮ ಮನ್ಸಿಗೆ ಯಾವಾಗ ಬೇಜಾರಾಗುತ್ತೆ ಅಥವಾ ಯಾವಾಗ ಹೆವಿ ಫೀಲ್ ಆಗುತ್ತೆ, ಸೊ ಈ ಟೈಪ್ ಪ್ಲೇಸಿಗೆ ಬನ್ನಿ, ಎಂಜಾಯ್ ಮಾಡಿ. ಈ ಟೈಪ್ ಮತ್ತೆ ಎಲ್ಲ ಸಿಗಲ್ಲ ಗೈಸ್, ಬೇಕಂದ್ರೂ ಸಿಗಲ್ಲ. ಮುಂದಿನ ಜನ್ಮ ಅಂತ ಐತೋ ಇಲ್ವೋ ಗೊತ್ತಿಲ್ಲ. ಇವಾಗ ಈ ಕಂಪ್ಲೀಟ್ ಆಗಿಸ್ಕೊಂಡು ಏನ್ ಅಂದಲ್ಲ ಒಂದು ಫೋನು. ಹಂಗೆ ಮಾಡೋದು ಹಾ ಕರೆಕ್ಟ್ ಆಗಿ ಮಾಡ್ರಲೆ, ಡ್ಯಾನ್ಸ್ ಮಾಡ್ತೀಯ. ನೀನು ಕ್ಯಾಮ್ರಾ ಆಂಗಲ್ ಬರಲ್ಲ ಕೊಡಲೆ, ನೀನು ಡ್ಯಾನ್ಸ್ ಮಾಡಲೆ. ಅಸ್ಕಿ ಡ್ಯಾನ್ಸ್ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಮಾಡೋಂತೆ ಬಾ. ಹಾ ಇವ್ನ ಎಕ್ಸ್ಪರ್ಟ್ ಅವನು, ಮಾಡ್ರಿ. ಹಾ
ನೋಡಲ್ಲ. ಹಾ ಮಾಡ್ರಿ ಹಂಗಲ್ಲ ಕರೆಕ್ಟ್ ಬರ್ತದೆ. ಹಾ ಮಾಡು. ಹಸ್ಕಿ ಡ್ಯಾನ್ಸ್ ಗೈಸ್, ಹಸ್ಕಿ ಡ್ಯಾನ್ಸ್ ಇವ್ರು ನೋಡಿ ಕಲಿಬೇಕು. ಅವ್ನ್ ಕಲ್ತ ನಾನ್ ಕಲ್ತಿಲ್ವಲ್ಲ. ಕಲ್ತಿಲ್ಲ ಅಂದ್ರೆ ಮಾಡೋಗು. ನೀ ಮಾಡಲ್ಲ. ನಂಗ್ ಬರಲ್ಲ ಹಸ್ಕಿ ಡ್ಯಾನ್ಸ್. ನಂಗೆ ಬಾರಿ ಬರುತ್ತಾ? ಬರುತ್ತೆ ಮಾಡು. ಅಣ್ಣ ಏನೋ ರೀಲ್ಸ್ ಮಾಡಕ್ಕೆ ಏನೆಲ್ಲ ಅವಾಂತರ ಮಾಡ್ತಿರುವ ನಮ್ಮ ನಾಗೇಂದ್ರ ಗೌಡ, ದಾಮೋದರ್ ರೆಡ್ಡಿ, ನಾಗೇಂದ್ರ ದಾಮೋದರ್ ರೆಡ್ಡಿ ಬೆಳಗ್ಗೆ ನಾಲ್ಕು ಬಂದಾನೆ ರೆಡ್ ಕಲರ್ ಚಡ್ಡಿ. ಬಿಡ ಹಸ್ಕಿ ಡ್ಯಾನ್ಸ್. ಹಸ್ಕಿ ಡ್ಯಾನ್ಸ್ ಮಾಡಕ್ ರೆಡಿ ಮಾಡ್ಕೊತಾನೆ. ಈ ಕಡೆ ರೀಲ್ ಮಾಡಕ್ ರೆಡಿ ಮಾಡ್ಕೊತಾವನೆ. ಇವನು ಏನ್ ಮಾಡ್ಲಿ ರೀಲ್ ಅಂತ ಯೋಚನೆ ಮಾಡ್ತಾನೆ. ರೀಲ್ ಮಾಡ್ಲಿ ಅಲ್ಲ, ರೀಲ್ ಹೆಂಗ್ ನಿಲ್ಲಿಸ್ಲಿ ಅಂತ ಯೋಚನೆ ಮಾಡ್ತೀನಿ. ನಾನು ಗೈಸ್, ಇವ್ರ ಹೆಸರು ಮುಸ್ತಫಾ ಅಭಿಲಾಷ್ ಎಂಎಂ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಬಂದಿದೀವ ನಂಗೆ ಗೊತ್ತೇ ಇಲ್ಲ. ನೋಡಿ, ಪ್ಲೇಸ್ ಗೊತ್ತಿಲ್ದಂಗೆ ಸುತ್ತಾಡ್ತಾನೆ. ಇಂಥವ್ರಿಂದಾನೇ ನಮ್ ದೇಶ ಉತ್ತರ ಆಯ್ತಿಲ್ಲ. ಸೊ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್. ಹೇಳ್ಬಿಡ್ಲಿ ಯಾವ ಪ್ಲೇಸ್ ಹೇಳಿ. ಅಂಬಾಜಿ ಚೆನ್ನಾಗಿರುತ್ತೆ. ನಮ್ಮ ಗ್ಯಾಂಗ್ ಫೋನ್ ಬಿತ್ತಲಿ. ಮನೆ ಕಟ್ತಾನೆ. ಗೈಸ್ ಫೋನ್ ಬಿತ್ತು ಗೈಸ್. ಮೊನ್ನೆ ನಾನ್ ಕೆಡವಿದ್ದೆ, ಇವತ್ ನಾಗೇಂದ್ರ ಕೆಡವಿದ್ದ. ಒಂದ್ 2 ಫ್ಲೋರ್ ಎಷ್ಟು ಏನ ಬ್ಯಾಡ್ರಲಿ, ಗಾಳಿ ಜಾಸ್ತಿ ಐತ್ರಿ. ಹಾಗೆ ಗಾಳಿ ಜಾಸ್ತಿ. ಟಾಪಿಕ್ ಸಿಕ್ತಾವ್. ಅದೇ ಕಿರಿಕ್ ಪಟ್ಟಿದ್ದು ಕಪ್ಪಿಸೇನಿ ನನ್ನದೊಂದಿದೆ. ನಮ್ಮ ಸಿಕ್ಕಿವ ಈಗ ಬಿಟ್ಟು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಚೆನ್ನಾಗೈತಿ. ಟೈಮ್ ಲ್ಯಾಪ್ಸಾ? ಇಲ್ಲ ನಾರ್ಮಲ್ ವಿಡಿಯೋನ ಹೆಂಗ್ ಬಂದೈತ್ ನೋಡ್ಲಿ ಅಲ್ಲಿ. ಗೈಸ್ ಇಲ್ಲಿ ಕ್ಯಾಮ್ರಾ ಮಾತ್ರ ಚೆನ್ನಾಗೈತಿ. ಮಾಡ್ಲೇ ನೀನು ಮಾಡ. ಹಾ ನೀನ್ ಕಾಲೇ ತರಿಸ್ತಿಲ್ಲ ಕಣ. ಹಾ ಇವಾಗ ಮಾಡ. ಬೆಟ್ಟದ ಕತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹಂಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ಗೆ ಬರ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.